ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಮತ್ತು ನಾನು ಮಧ್ಯಾಹ್ನ ಲಂಚಿಗೆ ಈ ನುಗ್ಗೆಕಾಯಿ ಹುಳಿ ಮಾಡ್ತಾಯಿದ್ದೇನೆ. ನೋಡಿ, ಒಂದು 3-4 ನುಗ್ಗೆಕಾಯಿ ತೊಗೊಂಡಿದ್ದೇನೆ. ಇದು 1/4 kg ಇದೆ. ಮತ್ತೊಂದು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಬೇಳೆ ಹಾಕಿ ಹುಳಿ ಮಾಡ್ತಾಯಿದ್ದೇನೆ. ಮತ್ತೊಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ. ಮತ್ತು ಖಾರಕ್ಕೊಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇದು ಖಾರ ಇದೆ ತುಂಬ, ಆದ್ದರಿಂದ ಆಮೇಲೆ ಮತ್ತೆ ಸಾಂಬಾರು ಪೌಡ್ರ್ ಹಾಕ್ತೇವಲ್ಲ ನಾವು. ಈಗ ನುಗ್ಗೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತೊಂದು ಸ್ವಲ್ಪ ಬೇಳೆ, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ಬೇಳೆ ತೊಗೊಂಡಿದ್ದೇನೆ. ಇದು ಬೇಳೆ ಹಾಕಿ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಬೇಳೆ ಹುಳಿ ನುಗ್ಗೆಕಾಯಿದ್ದು. ಬನ್ನಿ, ಇವಾಗ ಇದನ್ನೆಲ್ಲ ಬೇಯಿಸ್ಕೊಂಡು ಆಮೇಲೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಬೇಳೆನ ಈ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಏಕೆಂದರೆ ಡೈರೆಕ್ಟ್ ಬೇಳೆ ಇಟ್ಟರೆ ಗ್ಯಾಸ್ ತುಂಬ ತಗೊಳುತ್ತೆ ಬೇಯಲಿಕ್ಕೆ. ಮತ್ತು ಈ ನುಗ್ಗೆಕಾಯಿ ನಾನು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ. ಇದು ಡೈರೆಕ್ಟ್ ಬೇಯಿಸ್ಕೊಳ್ತೇನೆ. ಕುಕ್ಕರಲ್ಲಿ ಹಾಕಿದರೆ ಇದು ಬೆಂದೋಗುತ್ತೆ. ಅದರಿಂದ ಬೇಳೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಇದನ್ನು ಡೈರೆಕ್ಟ್ ಬೇಯಿಸ್ಕೊಳ್ಬೇಕು. ಇದು ಕುಕ್ಕರಲ್ಲಿ ಹಾಕಿದರೆ ನಿಮಗೆ ವಿಸಿಲ್ ಬಂದರೆ ತುಂಬ ಬೆಂದೋಗುತ್ತೆ. ಅದರಿಂದ ಇದು ಮೀಡಿಯಮ್ ಬೇಯಬೇಕು. ಅದರಿಂದ ನೀವು ಹಾಗೆ ಪಾತ್ರೆಯಲ್ಲಿ ಡೈರೆಕ್ಟ್ ಬೇಯಿಸ್ಕೊಳ್ಬೇಕು. ಬನ್ನಿ, ಇವಾಗೆಲ್ಲ ಬೇಯಿಸ್ಕೊಳ್ಳೋಣ ಒಂದು ಸಲ. ನೋಡಿ, ಈಗ ಬೇಳೆ ಬೆಂದಿದೆ. ಎಷ್ಟು ಚೆಂದ ಮಾಡಿ ಬೆಂದಿದೆ ನೋಡಿ. ಇದು ಕುಕ್ಕರಲ್ಲಿ ಇಡೋದ್ರಿಂದ ಚೆನ್ನಾಗಿ ಬೆಂದೋಗುತ್ತೆ ಬೇಳೆ. ನೀವು ಡೈರೆಕ್ಟ್ ಬೇಯಿಸ್ಕೊಂಡ್ರೆ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ. ಅದನ್ನು ಕುದಿಲಿಕ್ಕೆ ಇಡ್ತೇನೆ. ನುಗ್ಗೆಕಾಯಿ ಕೂಡ ಬೆಂದಿದೆ ನೋಡಿ. ಅದು ಬೇಗ ಬೇಯುತ್ತೆ. ನಾನು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೇನೆ. ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಮಾಡಿದರೆ. ಕೆಲವು ಜೊತೆ ಆಲೂಗಡ್ಡೆ ಕೂಡ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಇದು ನಾನು ಡೈರೆಕ್ಟ್ ಬೇಯಿಸ್ಕೊಂಡಿದ್ದೇನೆ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ ನೋಡಿ. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಇದೆಲ್ಲ ಕಟ್ಟಾಗಿ ಪೀಸ್ ಆಗೋಗುತ್ತೆ. ಇವಾಗ ನಾನು ಇದಕ್ಕೆ ಹಾಕಿ ಕುದಿಸ್ಬೇಕು. ಇವಾಗ ಒಂದ್ಸಲ ಬೇಳೆ ಕುದಿ ಬಂದ ಮೇಲೆ ಇದು ಲಾಸ್ಟಲ್ಲಿ ಇದಾಗ್ತೇನೆ. ಯಾಕೆಂದರೆ ಇದು ಆಲ್ರೆಡಿ ಬೆಂದಿದೆ ಅಲ್ಲ, ಅದರಿಂದ ಲಾಸ್ಟಲ್ಲಿ ಹಾಕಿದರೆ ಸಾಕು ಇದಕ್ಕೆ. ಇವಾಗ ಇದಕ್ಕೆ 1-1.5 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದು ಪುಡಿ ಉಪ್ಪು, ಅದರಿಂದ ನಾನು ಉಪ್ಪನ್ನು ನೋಡ್ಕೊಂಡು ಹಾಕಬೇಕಾಗುತ್ತೆ. ಒಂದು 1/4 ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತು ಇದು ಹುಳಿ ರಸ, ಒಂದು ಚಿಕ್ಕ ನೆಲ್ಲಿಗಾತದಷ್ಟು ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ. ಇದು ಹುಳಿದ್ದು, ಅದನ್ನು ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಪೀಸು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು, ಆಪ್ಷನ್ ಅದು ಬೆಲ್ಲ. ಕೆಲವರಿಗೆ ಸಿಹಿ ಆಗಲ್ಲ, ಅದರಿಂದ ಬೆಲ್ಲ ಬೇಕು ಅಂತಿದ್ರೆ, ಸಿಹಿ ಇಷ್ಟಪಡೋರು ಬೆಲ್ಲ ಹಾಕ್ಕೊಳ್ಬೋದು. ಇದೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು ಸಲ ಇವಾಗ ಕುದಿ ಬರಬೇಕು. ಇವಾಗ ನೋಡಿ, ಇದು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೆ ನಾನು. ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತೇನೆ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡ್ರ್ ಇದು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದು ಹಾಕ್ಕೊಳ್ಬೋದು. ಇಲ್ಲಾಂದರೆ ಖಾರದ ಪೌಡ್ರ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ಇದು ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ಇದನ್ನು ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ದೇನೆ ಹಾಕ್ತೇನೆ. ಇಲ್ಲಾಂದರೆ ಅದು ತುಂಬ ಬೆಂದೋಗುತ್ತೆ. ಲಾಸ್ಟಲ್ಲಿ ಒಂದು 5 ನಿಮಿಷ ಅದು ಕುದಿ ಬಂದರೆ ಸಾಕು ನುಗ್ಗೆಕಾಯಿ ಹಾಕಿದ್ಮೇಲೆ. ಇವಾಗ ಇದು ಕುದಿ ಬರಲಿಕ್ಕೆ ಆಗ್ತಾಯಿದೆ ನೋಡಿ. ಇಷ್ಟು ಕುದಿ ಬರಬೇಕು. 1-2 ಕುದಿ ಬರಲಿಕ್ಕೆ ಶುರುವಾದರೆ ಸಾಕು. ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ನುಗ್ಗೆಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ನೀರು ಎಕ್ಸ್ಟ್ರಾ ಏನಾದರೂ ಹಾಕಲಿಕ್ಕೆ ಬೇಕಾದರೆ, ಈಗ ನಾನು ಸಪ್ರೇಟಾಗಿ ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ದ ನೀರಿದೆ, ಅದನ್ನೇ ಹಾಕ್ತೇನೆ ಸ್ವಲ್ಪ. ಆ ನೀರನ್ನು ಕೂಡ ವೇಸ್ಟ್ ಮಾಡಬೇಡಿ, ಯಾಕೆಂದರೆ ಅದರಲ್ಲಿ ವಿಟಮಿನ್ಸ್ ಎಲ್ಲ ಆ ನೀರಲ್ಲಿ ಹೋಗಿರುತ್ತೆ. ಅದರಿಂದ ಆ ನೀರೇ ಯೂಸ್ ಮಾಡ್ಕೊಳ್ಬೋದು. ಇದು ಯಾಕೆಂದರೆ ಇವಾಗ ಹೀಗೆ ಕಾಣುತ್ತೆ, ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಅದರಿಂದ ಸ್ವಲ್ಪ ಮಾಡ್ಕೊಳ್ಳುವಾಗ ನೀರಾಗಿ ಮಾಡ್ಕೊಳ್ಬೇಕು. ಇವಾಗ ನುಗ್ಗೆಕಾಯಿ ಹಾಕಿದ ಮೇಲೆ ನಾವು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಯಾಕೆಂದರೆ ಜಾಸ್ತಿ ಕುದಿಸಿದರೆ ಇದು ಹೋಳಿಗೆ ಇರಲ್ಲ, ಎಲ್ಲ ಪೀಸ್ ಆಗೋಗುತ್ತೆ. ಅದರಿಂದ ಒಂದು 5 ನಿಮಿಷ ಕುದಿ ಬರಬೇಕು ನೋಡಿ. ಈಗ ಕುದೀತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಹಿಂಗು ಹಾಕ್ತಾ ಇದ್ದೇನೆ. ಇದು ಮುದ್ದೆ ಹಿಂಗು, ಅದರಿಂದ ನೀರಲ್ಲಿ ಕಲಸಿ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು 2 ಕುದಿ ಬಂದರೆ ಸಾಕು. ಒಂದು ಸಲ ಮಿಕ್ಸ್ ಮಾಡಿ, ಒಂದು 2 ಕುದಿ ಬಂದರೆ ಸಾಕು ನೋಡಿ. ಎಷ್ಟು ಚೆಂದ ಕುದೀತಾ ಇದೆ, ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಳ್ಳುಳ್ಳಿ ಹಾಕುವವರು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನೀವು ಒಗ್ಗರಣೆ ಮಾಡ್ತೀರಲ್ಲ, ಅವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಹಾಕಿದ್ದೇನೆ, ಆದರೆ ಬೆಳ್ಳುಳ್ಳಿ ಹಾಕಲಿಲ್ಲ. ಈರುಳ್ಳಿ ನುಗ್ಗೆಕಾಯಿ ಸಾಂಬಾರು ಇದು. ಒಂದು ಸಲ ಮಾಡಿ ನೋಡಿ ಈ ರೀತಿ. ಕೆಲವರು ಆಲೂಗಡ್ಡೆ ಹಾಕ್ಕೊಳ್ತಾರೆ, ಅದು ಕೂಡ ಆಲೂಗಡ್ಡೆ ಹಾಕಿದರೆ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಲಾಸ್ಟಲ್ಲಿ ಹಾಕೋದ್ರಿಂದ ನಿಮಗೆ ಹೋಳುಗಳೆಲ್ಲ ನುಗ್ಗೆಕಾಯ್ದು ಹಾಗೆ ಉಳಿಯುತ್ತೆ. ಇಲ್ಲದ್ರೆ ಎಲ್ಲ ಪೀಸ್ ಆಗಿ ಹೋಗುತ್ತೆ, ನಮಗೆ ತಿನ್ನುವಾಗ ಸಿಗೋಲ್ಲ ಅದು ಹೋಳುಗಳು. ಇವಾಗ ಆಯಿತು, ನುಗ್ಗೆಕಾಯಿ ಈರುಳ್ಳಿ ಸಾಂಬಾರು ರೆಡಿಯಾಗಿದೆ. ನೋಡಿ, ಇಷ್ಟು ಕುದಿ ಬಂದರೆ ಸಾಕು. ಇವಾಗ ಆಫ್ ಮಾಡ್ತಾ ಇದ್ದೆ. ಇವಾಗ ಇದಕ್ಕೊಂದು ತೆಂಗಿನಕಾಯಲ್ಲಿ ಒಗ್ಗರಣೆ ಕೊಡ್ತೇನೆ.
ಇವಾಗ ನೋಡಿ 1 ಸ್ಪೂನ್ ಎಣ್ಣೆ ಇಟ್ಟಿದ್ದೇನೆ. ಇವಾಗ ಇದು ಒಗ್ಗರಣೆ ಮಾಡಬೇಕು ಇದಕ್ಕೆ. ನಾವು ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ. ನಿಮಗೆ ಬೇರೆ ನೀವು ನಿಮಗೆ ಮನೆಯಲ್ಲಿರೋ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ನಾವು ಈ ಸೈಡ್ ಜಾಸ್ತಿ ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ಎಲ್ಲ ಯೂಸ್ ಮಾಡ್ತೇವೆ. ಇವಾಗ 1 ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕರಿಬೇವು. ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ತುಂಬ ಕಮ್ಮಿ ಕೆಂಪು ಮೆಣಸಿನ್ಕಾಯಿ ಹಾಕೋದು, ಆದ್ದರಿಂದ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಬೋದು ಒಗ್ಗರಣೆಗೆ, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ ಒಗ್ಗರಣೆ ಆಯಿತು. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಈರುಳ್ಳಿ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಇದು ನಿಮಗೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ, ದೋಸೆ ಕೂಡ ಜೊತೆ, ಮತ್ತು ರಾಗಿ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಇದು ಬೇಳೆ ಹಾಕಿ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.